ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ದಿ ಮೋಟಾರ್ ವೆಹಿಕಲ್ಸ್ ಆಕ್ಟ್ 1988 ಈ ಕಾಯ್ದೆಯ ಸೆಕ್ಷನ್ 163A ಈ ಒಂದು ಸೆಕ್ಷನ್ ಅನ್ನ ಡಿಸ್ಕಸ್ ಮಾಡೋಣ. ಈ ಒಂದು ಸೆಕ್ಷನ್ ಮೋಟಾರ್ ವೆಹಿಕಲ್ಸ್ ಆಕ್ಸಿಡೆಂಟ್ ಕೇಸಸ್ಗಳಲ್ಲಿ ಸ್ಟ್ರಕ್ಚರ್ಡ್ ಫಾರ್ಮುಲಾ ಬೇಸಿಸ್ನ ಮೇಲೆ ಸ್ಪೆಷಿಯಲ್ ಪ್ರೊವಿಷನ್ಸ್ಗಳಲ್ಲಿ ಕಂಪನ್ಸೇಷನ್ ಅನ್ನ ಪೇಮೆಂಟ್ ಮಾಡುವುದರ ಕುರಿತು ಈ ಒಂದು ಸೆಕ್ಷನ್ ಹೇಳುತ್ತೆ. ಈ ಒಂದು ಸೆಕ್ಷನ್ನ ಸಬ್ಸೆಕ್ಷನ್ 1ರ ಪ್ರಕಾರ ಈ ಕಾಯ್ದೆಯಲ್ಲಿ ಬರುವಂತಹ ಯಾವುದೇ ಪ್ರೊವಿಷನ್ ಆಗಿರಲಿ ಅಥವಾ ಆಕ್ಸಿಡೆಂಟ್ ಕೇಸ್ಗೆ ಸಂಬಂಧಪಟ್ಟಂತಹ ಸಮಯದಲ್ಲಿ ಆ ಸಂದರ್ಭದಲ್ಲಿ ಯಾವುದೇ ಲಾ ಫೋರ್ಸ್ನಲ್ಲಿರಲಿ ಅಥವಾ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಅಂದರೆ ಡಾಕ್ಯುಮೆಂಟ್ ಅದು ಫೋರ್ಸ್ನಲ್ಲಿರಲಿ, ಅದೇನೇ ಇದ್ದರೂ ಕೂಡ ಅವುಗಳನ್ನು ಹೊರತುಪಡಿಸಿ ಅಂದರೆ ಅವುಗಳನ್ನು ಗಣನೆಗೆ ತೆಗೆದುಕೊಳ್ಳೋ ಹಾಗಿಲ್ಲ. ಈ ಒಂದು ಪ್ರೊವಿಷನ್ನಲ್ಲಿ ಅವುಗಳನ್ನು ಗಣನೆಗೆ ತೆಗೆದುಕೊಳ್ಳಾರ್ದೆ ಏನು ಮೋಟಾರ್ ವೆಹಿಕಲ್ನ ಓನರ್ ಇರ್ತಾರೆ ಅಥವಾ ಆಥರೈಸ್ಡ್ ಇನ್ಶೂರರ್ ಅಂದರೆ ಇನ್ಶೂರೆನ್ಸ್ ಕಂಪನಿಗಳು ಮೋಟಾರ್ ವೆಹಿಕಲ್ನ ಬಳಕೆಯಿಂದ ಉಂಟಾದಂತಹ ಆಕ್ಸಿಡೆಂಟ್ ಕೇಸ್ನಲ್ಲಿ ಒಂದು ವೇಳೆ ಏನಾದರೂ ವ್ಯಕ್ತಿಯ ಡೆತ್ ಅಂದರೆ ಸಾವು ಅಥವಾ ಪರ್ಮನೆಂಟ್ ಡಿಸೇಬಲ್ಮೆಂಟ್ ಅಂದರೆ ಸಂಪೂರ್ಣವಾಗಿ ಅಂಗವೈಕಲ್ಯ ಆಗಿದ್ರೆ ಅಂತಹ ವ್ಯಕ್ತಿಗೆ ಕಂಪನ್ಸೇಷನ್ ಅನ್ನ ಪೇಮೆಂಟ್ ಮಾಡಬೇಕು ಅಂತೇಳಿ ಹೇಳುತ್ತೆ. ಯಾವ ರೀತಿಯಾಗಿ ಮಾಡಬೇಕು ಅಂತಂದ್ರೆ ಸೆಕೆಂಡ್ ಶೆಡ್ಯೂಲ್ನಲ್ಲಿ ಯಾವ ರೀತಿಯಾಗಿ ಒಂದು ಇಂಡಿಕೇಶನ್ ಅನ್ನು ಮಾಡಿದ್ದಾರೆ ಆ ರೀತಿಯಾಗಿ ಪೇಮೆಂಟ್ ಮಾಡಬೇಕು ಅಂತೇಳಿ ಹೇಳುತ್ತೆ. ಯಾರಿಗೆ ಪೇಮೆಂಟ್ ಮಾಡಬೇಕು ಅಂತಂದ್ರೆ ಆ ಒಂದು ವಿಕ್ಟಿಮ್ ಏನು ಡೆತ್ ಅಥವಾ ಪರ್ಮನೆಂಟ್ ಡಿಸಬಿಲಿಟಿ ಆಗಿರುತ್ತೆ ಆ ವ್ಯಕ್ತಿಯ ಒಂದು ಲೀಗಲ್ ಹೇಯರ್ಸ್ ಅಂದ್ರೆ ಅವರ ವಂಶಸ್ಥರಿಗೆ ಅನ್ನೋ ರೀತಿಯಲ್ಲಿ ಅವರಿಗೆ ಆ ಒಂದು ಕಂಪನ್ಸೇಷನ್ ಅನ್ನ ಪೇ ಮಾಡಬೇಕು ಅಂತೇಳಿ ಈ ಒಂದು ಸಬ್ಸೆಕ್ಷನ್ 1 ಹೇಳುತ್ತೆ. ಈ ಒಂದು ಸಬ್ಸೆಕ್ಷನ್ ನಲ್ಲಿ ಒಂದು ಎಕ್ಸ್ಪ್ಲನೇಷನ್ ಇದೆ. ಆ ಒಂದು ಎಕ್ಸ್ಪ್ಲನೇಷನ್ ನ ಪ್ರಕಾರ ಪರ್ಮನೆಂಟ್ ಡಿಸಬಿಲಿಟಿ ಅಂದ್ರೆ ಸೇಮ್ ಮೀನಿಂಗ್ ಈ ಒಂದು ಆಕ್ಟ್ ನಲ್ಲಿ ಡೆಫಿನೇಷನ್ಸ್ಗಳಲ್ಲಿ ಏನು ಮೀನಿಂಗ್ ಕೊಟ್ಟಿದ್ದಾರೆ ಅದೇ ಸೇಮ್ ಮೀನಿಂಗ್ ಇಲ್ಲೂ ಸೇಮ್ ಮೀನಿಂಗ್ ಆಗುತ್ತೆ. ಹಾಗೂ ವರ್ಕ್ಮೆನ್ಸ್ ಕಂಪನ್ಸೇಷನ್ ಆಕ್ಟ್ 1923 ಏನು ಕೊಟ್ಟಿದಾರಲ್ಲ ಮೀನಿಂಗು ಅದೇ ಮೀನಿಂಗ್ ಆಗುತ್ತೆ. ಆಮೇಲೆ ಸಬ್ಸೆಕ್ಷನ್ 2ನ ಪ್ರಕಾರ ಒಂದು ವೇಳೆ ಸಬ್ಸೆಕ್ಷನ್ 1ರಲ್ಲಿ ಕಂಪನ್ಸೇಷನ್ಗಾಗಿ ಕ್ಲೇಮ್ ಮಾಡಿದ್ರೆ ಕ್ಲೆಮೆಂಟ್ ಏನಿದಾರಲ್ಲ ಅವರು ವೆಹಿಕಲ್ ಓನರ್ನ ಡಿಫಾಲ್ಟ್ನಿಂದ ಅಥವಾ ನೆಗ್ಲೆಕ್ಟ್ನಿಂದ ಅಥವಾ ಆತನ ರಾಂಗ್ಫುಲ್ ಆಕ್ಟ್ನಿಂದ ಈ ಒಂದು ಆಕ್ಸಿಡೆಂಟ್ ಆಗಿದೆ, ಆ ಆಕ್ಸಿಡೆಂಟ್ನಿಂದ ಡೆತ್ ಅಥವಾ ಪರ್ಮನೆಂಟ್ ಡಿಸಬಿಲಿಟಿ ಆಗಿದೆ ಅಂತ ಹೇಳಿ ಅವರು ಕೋರ್ಟ್ನ ಎದುರುಗಡೆ ಪ್ಲೀಡ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಥವಾ ಪ್ರೂವ್ ಮಾಡುವಂಥ ಅಂದರೆ ಎಸ್ಟಾಬ್ಲಿಷ್ ಮಾಡುವಂಥ ಅವಶ್ಯಕತೆ ಇಲ್ಲ. ಅಥವಾ ಇನ್ಯಾವುದೋ ಒಬ್ಬ ವ್ಯಕ್ತಿ ಅವನ ಒಂದು ನೆಗ್ಲೆಕ್ಟ್ನಿಂದ ಅವನ ಒಂದು ಡಿಫಾಲ್ಟ್ನಿಂದ ಅವನ ಒಂದು ರಾಂಗ್ಫುಲ್ ಆ್ಯಕ್ಟ್ನಿಂದ ಈ ಒಂದು ಆಕ್ಸಿಡೆಂಟ್ ಆಗಿದೆ ಅಂತೇಳಿ ಅದನ್ನು ಕೂಡ ಒಂದು ತೋರಿಸುವಂತಹ ನೆಸೆಸರಿ ಇಲ್ಲ. ಆಮೇಲೆ ಸಬ್ಸೆಕ್ಷನ್ 3ನ ಪ್ರಕಾರ ಸೆಂಟ್ರಲ್ ಗೌರ್ನಮೆಂಟ್ ಕಾಸ್ಟ್ ಆಫ್ ಲಿವಿಂಗ್ ಅಂತಂದರೆ ಜೀವನ ನಡೆಸುವಂತಹ ಒಂದು ಏನು ಖರ್ಚೇನಿದೆಯಲ್ಲ ಅದನ್ನು ಗಣನೆಯಲ್ಲಿ ಇಟ್ಕೊಂಡು ಅಫಿಷಿಯಲ್ ಗೆಜೆಟ್ನಲ್ಲಿ ಟೈಮ್ ಟು ಟೈಮ್ ನೋಟಿಫಿಕೇಶನ್ ಅನ್ನು ಕೊಡೋ ಮುಖಾಂತರ ಸೆಕೆಂಡ್ ಶೆಡ್ಯೂಲ್ನಲ್ಲಿ ಎಷ್ಟು ಕಂಪನ್ಸೇಷನ್ ಅನ್ನು ಕೊಡಬೇಕು, ಅದರ ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕು, ಅದೊಂದು ಸ್ಟ್ರಕ್ಚರ್ಡ್ ಫಾರ್ಮುಲಾ ಯಾವ ರೀತಿಯಾಗಿರಬೇಕು ಅನ್ನೋದನ್ನು ಸೆಕೆಂಡ್ ಶೆಡ್ಯೂಲ್ನಲ್ಲಿ ಅಮೆಂಡ್ಮೆಂಟ್ ಮಾಡ್ಕೊತ ಹೋಗಬೇಕು. ಯಾರು ಮಾಡಬೇಕು? ಸೆಂಟ್ರಲ್ ಗೌರ್ನಮೆಂಟ್ ಅವರು ಯಾವ ರೀತಿಯಾಗಿ ಕಾಸ್ಟ್ ಆಫ್ ಲಿವಿಂಗ್ ಎಷ್ಟಿದೆ ಅಂತೇಳಿ ಅದನ್ನು ನೋಡ್ಕೊಂಡ್ಬಿಟ್ಟು ಮಾಡಬೇಕಾಗತ್ತೆ. ಸ್ನೇಹಿತರೆ, ಇದು ಸೆಕ್ಷನ್ 163A. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಸೆಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.